ನಿಜಕ್ಕೂ ಸಮಸ್ತ ಕರ್ನಾಟಕ ಜನ, ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಜನ, ಡಿ ಕೆ ಶಿವಕುಮಾರ್ ಕೊಟ್ಟಂಥ ಏನು ಹೇಳಿಕೆ ಇದೆ, ತಾಯಿ ಚಾಮುಂಡೇಶ್ವರಿ ಅಂದರೆ ಮೈಸೂರಿಗೆ ಒಂದು ಅವಿನಾಭಾವ ಒಂದು ಸಂಬಂಧ. ನೂರಾರು ವರ್ಷಗಳ ಸಂಬಂಧ ಮತ್ತು ಕೊಂಡಿ. ಅಂಥ ಚಾಮುಂಡಿ ಬೆಟ್ಟದ ಬಗ್ಗೆ ಅದು ಹಿಂದೂಗಳದಲ್ಲ ಅಂತ ಹೇಳಿರೋ ಅಂತ, ಅದು ನಾನು ಉಡಾಫೆ ಮಾತು ಅಂತ ಅಂದ್ಕೊಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಿನ ಅನುಸಾರವಾಗಿ ಈ ಮಾತುಗಳ ಹೊರ ಹೊಮ್ತಾ ಇರೋವಂಥದ್ದು. ಹಿಂದೂಗಳ ವಿಚಾರದ ಒಳಗಡೆ ಇವರ ಸರ್ಕಾರದ ಧೋರಣೆ. ನಾವು ಇದು ಹಿಂದೂ ಮುಸ್ಲಿಮಿನ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಈ ಅರ್ಬನ್ ನಕ್ಸಲರನ್ನು, ಪ್ರಗತಿಪರರನ್ನು, ಈ ಥರದ ವ್ಯಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಪದೇ ಪದೇ ಹಿಂದೂಗಳನ್ನು ಅವಮಾನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಹಿಂದೂ ಭಾವನೆಗೆ ಬೆಲೆ ಕೊಡದೇ ಇರೋ ರೀತಿ ಒಳಗಡೆ ಒಂದು ರೀತಿ ಅಟ್ಟಹಾಸವನ್ನು ಈ ಸರ್ಕಾರ ಮೆರೀತಾ ಇದೆ. ನಾ ಸಿದ್ದರಾಮಯ್ಯನವರನ್ನ ಕೇಳ್ತೇನೆ, ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನೀವು ಸಮರ್ಥಿಸ್ತೀರಾ? ಚಾಮುಂಡಿ ಬೆಟ್ಟ ಹಿಂದೂಗಳದಲ್ವಾ? ಅದು ಮುಜರಾಯಿ ಇಲಾಖೆಯ ಒಳಗಡೆ ವ್ಯಾಪ್ತಿಯಲ್ಲಿ ಇದೆಯೋ ಇಲ್ವೋ? ಕರ್ನಾಟಕವನ್ನು ಏನು ಮಾಡಕ್ಕೆ ಕೊಟ್ಟಿದ್ದೀರಿ? ತಮ್ಗೆ ತಿಳಿದಿರಲಿ, ಪಕ್ಕದ ರಾಜ್ಯ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ. ಮೊನ್ನೆ ದಿನ ಒಬ್ಬ ಬಿಗ್ ಬಾಸಿನ ಒಬ್ಬ ನಟಿ ಜಾಫರ್ ಅನ್ನೋಳು ಒಂದು ರೀಲ್ ಮಾಡಕ್ಕೆ ಹೋಗಿ ಆ ಗುರುವಾಯೂರ್ ದೇವಸ್ಥಾನದ ಆ ಏನು ಆ ಕೊಳ ಇದೆ, ಆ ಕೊಳಗೆ ಕಾಲು ಬಿಡ್ತಾಳೆ. 6 ದಿನ ಗುರುವಾಯೂರ್ ದೇವಸ್ಥಾನವನ್ನು ಶುದ್ಧೀಕರಣಕ್ಕೆ ಹಾಕಿದ್ದಾರೆ. ಪಕ್ಕದ ಕೇರಳದಲ್ಲಿ ನಡೆದಿರುವಂಥದ್ದು 3 ದಿನದ ಹಿಂದ್ಗಡೆ. ಅದೇ ಕೇರಳದಲ್ಲಿ ನಿನ್ನೆ ಇನ್ನೊಂದು ಘಟನೆ ನಡೆದಿದೆ. ಓಣಮ್ಮನ ಆಚರಣೆ ಮಾಡಿದ್ರೆ ಇಬ್ಬರು ಮುಸಲ್ಮಾನರು ಕರೆದು ಓಣಮ್ಮನ್ನ ಆಚರಿಸಬಾರ್ದು ನೀವು ಅಂತೇಳಿ ಮುಸಲ್ಮಾನರಿಗೆ ಡಿಕ್ಟೇಟ್ ಮಾಡಿದ್ದಾರೆ ಇಬ್ಬರು ಲೆಕ್ಚರರ್ಸ್. ನಾನು ಇಲ್ಲಿ ಹೇಳಕ್ಕೆ ಕೊಟ್ಟಂಥದ್ದು, ಸಿದ್ದರಾಮಯ್ಯನವರು ನಾಳೆ ಸಂಜೆ ಒಳಗಡೆ ಇದಕ್ಕೆ ಸಮರ್ಥನೆಯನ್ನು ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರೇ ಇದು ಹಿಂದೂ ದೇವಾಲಯ ಅಲ್ಲ ಅನ್ನೋದು ನೀವು ಸಾಬೀತು ಮಾಡಿದರೆ, ಮೈಸೂರಿನ ಸಂಘ ಸಂಸ್ಥೆಗಳು, ಮಠಾಧೀಶರು, ಹಿಂದೂ ಮಠಾಧೀಶರಿಂದ ಈ ಬಾರಿಯ ದಸರಾದ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡಲಾಗತ್ತೆ. ಅಗತ್ಯ ಬಿದ್ದರೆ ಹೋರಾಟವನ್ನು ಮಾಡಬೇಕಾಗ್ತದೆ. ಅಗತ್ಯ ಬಿದ್ದರೆ ನಿಮಗೆ ಯಾವ ಭಾಷೆಯ ಮಾತುಗಳನ್ನು ಆಡಬೇಕು ಆಡೋ ಅಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಹಿಂದೂಗಳ ಭಾವನೆಗೆ ನಿಮಗೇನು ಬೆಲೆನೇ ಇಲ್ವಾ? ಏನು ಬೇಕಾದರೂ ಮಾತಾಡ್ಬೋದು. ಚಾಮುಂಡಿ ಕ್ಷೇತ್ರವನ್ನು ನೀವು ಪ್ರತಿನಿಧಿಸ್ತಿದ್ರಿ ಭಾಳ ವರ್ಷ. ನೀವು ಇವತ್ತು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನು ನೀವು ಸಮರ್ಥನೆ ಮಾಡ್ತಿರೋ, ತಿರಸ್ಕಾರ ಮಾಡ್ತಿರೋ, ರಾಜ್ಯದ ಜನತೆಗೆ ಇನ್ನು 24 ಗಂಟೆ ಒಳಗಡೆ ಮುಖ್ಯಮಂತ್ರಿಗಳು ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೋ ಅಲ್ಲವೋ ಅಂತೇಳಿ.